ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಮಸ್ಕಾಯಿ, ಬದನೆಕಾಯಲ್ಲಿ ಮಾಡುವಂಥ ಮಸ್ಕಾಯಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ಈ ಮಸ್ಕಾಯಿ. ನಾನು ಹೇಗೆ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ, ನೀವು ನೋಡಿ ನಿಮ್ಮ ಮನೇಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ವೀಡಿಯೋ ಶೇರ್ ಮಾಡ್ತೀನಿ. ಸ್ವಲ್ಪ ಈರುಳ್ಳಿ ಹಾಕೊಂಡು ತಿಂತಾರೆ, ಹೊಟ್ಟೆ ಫುಲ್ಲಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಮಸ್ಕಾಯಿ ಮಾಡೋದಕ್ಕೆ ಬೇಳೆ ಹಾಕೋದಿಲ್ಲ, ಯಾಕಂದರೆ ಬದನೆಕಾಯಿ ಹಾಕ್ತಾ ಇರೋದ್ರಿಂದ, ಈಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು ಹೆಸ್ರು ಬೇಳೆ ಹಾಕಿದ್ದೀನಿ. ಈ ಥರ ಬದನೆಕಾಯಿ ತೊಗೋಬೇಕು. ಬಿಳಿ ಬದನೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗುಂಡು ಬದನೆಕಾಯಿ ಇರುತ್ತಲ್ಲ ಅದು. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಅಂತಂದರೆ ಹುಣಸೆ ಹಣ್ಣು ಹಾಕಲೇಬೇಕಲ್ವ. ನೋಡಿ, ಹುಣಸೆ ಕಾಯಿನೇ ಹಾಕ್ತಾಯಿದ್ದೀನಿ ನಾನು. ಹುಣಸೆಕಾಯಿ, ಬದನೆಕಾಯಿ, ಹೆಸ್ರು ಬೇಳೆ, ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬಾ ರುಚಿ ಕೊಡುತ್ತೆ ಈ ಸಾಂಬಾರು ಈರುಳ್ಳಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ. ಏನಪ್ಪ ಬಿಸಿಲು ಜಾಸ್ತಿ ಐತೆ ಹಿಟ್ಟು ಅನ್ಬೋದು. ಹೆಸ್ರು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತಂಪಾಗುತ್ತೆ. ಒಂದು ಟೊಮೊಟೊ ಹಾಕಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ, ಟೊಮೊಟೊ, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು 3ರಿಂದ 4 ವಿಷಲ್ ಹಾಕ್ಸ್ಕೊತೀನಿ. ಅಷ್ಟರಲ್ಲಿ ಮುದ್ದೆ ಮಾಡೋದನ್ನ ನಾನು ರೆಸಿಪಿ ತೋರಿಸ್ತೀನಿ. ಬನ್ನಿ ನಾನು ಹೇಗೆ ಮುದ್ದೆ ಮಾಡ್ತೀನಿ ನಮ್ಮಲ್ಲಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ. ನೋಡಿ, ನಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಮುದ್ದೆಗೆ ನಾನು ನೀರು ಹಾಕ್ಕೋತಾ ಇದ್ದೀನಿ. ಒಂದು ಅಂದಾಜು ಮೇಲೆ ಹಾಕೋದಷ್ಟೇ. ನಾವು ಅನ್ನ ಹಾಕಿ ಮಾಡ್ತೀವಿ, ಒಬ್ಬೊಬ್ಬರು ಅನ್ನ ಹಾಕಿ ಮಾಡೋದಿಲ್ಲ. ನಾನು ಅನ್ನ ಹಾಕ್ತೀನಿ. ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಮುದ್ದೆಗೆ ನೀರು ಇಟ್ಕೊಂಡು, ಸ್ವಲ್ಪ ಅನ್ನ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕಾದ್ರೆ ಕುದಿಯೋಕ್ಕೆ ನಾವು ಹಿಟ್ಟು ಹಾಕ್ತೀವಿ. ಹಿಟ್ಟು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಒಂದು 2ರಿಂದ 3 ನಿಮಿಷ ಹಂಗೆ ಬಿಡ್ತೀನಿ. ಅದು ಚೆನ್ನಾಗಿ ಕುದೀತಾ ಇದ್ದಾಗೇ ಮುದ್ದೆ ಕೋಲು ಇರುತ್ತಲ್ಲ ಅದನ್ನು ತೊಗೊಂಡು ನೀಟಾಗಿ ಒಂದೇ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ತುಂಬಾ ಕೆಳಗೆ ಕುತ್ಕೊಂಡು ಮಾಡಬೇಕಪ್ಪ ಮುದ್ದೆ ಮಾಡೋದು. ಇವಾಗಂತೂ ಮುದ್ದೆ ಮಾಡೋದು ಹಿಂಸೆನೇ ಅಲ್ಲ ಬಿಡಿ. ಹಂಗೆ ಸ್ಟವ್ ಮೇಲೇ ನೀಟಾಗಿ ಮಿದ್ಬಿಡ್ಬೋದು, ಮುದ್ದೆನ ಕಟ್ಬೋದು. ನೋಡಿ, ನಾನು ಚೆನ್ನಾಗಿ ಮುದ್ದೆ ಕೋಲಲ್ಲಿ ಹಂಗೇ ಮುದ್ದೆ ಕೋಲಲ್ಲೇ ನಾನು ಮುದ್ದೆನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಗಂಟು ಬರೋದಿಲ್ಲ. ಅನ್ನ ಹಾಕೋದ್ರಿಂದ ಗಂಟು ಬರೋದಿಲ್ಲ. ನಮ್ಮ ಕಡೆ ಅನ್ನ ಹಾಕಿ ರೂಢಿ ಆಗಿರೋದ್ರಿಂದ ನಾನು ಅನ್ನ ಹಾಕ್ತೀನಿ. ನಿಮ್ಗೆ ಅನ್ನ ಬೇಡ ಅಂತಂದರೆ ಅನ್ನ ಸ್ಕಿಪ್ ಮಾಡ್ಬೋದು. ನೋಡಿ, ಸ್ವಲ್ಪನೂ ಮುದ್ದೆ ಕೈಗೆ ಅಂಟಬಾರ್ದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬೇಯಿಸ್ಬೇಕು ಮುದ್ದೆನ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ಮುದ್ದೆನ. ಇಲ್ಲ ಅಂತಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿದ್ಕೊಂಡು ಚೆನ್ನಾಗಿ ಮಿದಬೇಕು. ಇರಲ್ಲ ಗಂಟೆಲ್ಲ ಹೋಗುತ್ತೆ. ಕೈಯಲ್ಲೇ ನಾವು ಮಿದಬೇಕಾದ್ರೆ ಗಂಟು ಹೋಗ್ಬಿಡುತ್ತೆ, ಗಂಟಿರೋದಿಲ್ಲ. ನೋಡಿ, ಸ್ವಲ್ಪನೂ ಕೈಗೆ ಅಂಟುತ್ತಾ ಇಲ್ಲ. ಚೆನ್ನಾಗಿ ನಾದಬೇಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಇರಲಿ ಮುದ್ದೆ ಅಲ್ವಾ, ತುಂಬ ಗಟ್ಟಿಗೆ ಬೇಡ. ನೋಡಿ, ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ, ಇದು ಮುದ್ದೆ ಅಂದರೆ ಒಂದು ಕಣ್ಣಳತೆ ಮೇಲೆ ಮಾಡ್ಕೊತೀನಿ. ಚೆನ್ನಾಗಿದು ಮುದ್ದೆ ಬೆಂದಿದೆ. ಇವಾಗ ಕಟ್ಕೊಬಿಡೋಣ ಮುದ್ದೆನ. ಸಣ್ಣ ಸಣ್ಣದಾಗಿ ನಾನು 3 ಮುದ್ದೆ ಮಾಡ್ಕೊತೀನಿ. ನೋಡಿ, ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕೋಬಾರ್ದು. ನೀರು ಹಾಕ್ಕೊಂಡಷ್ಟು ಮುದ್ದೆ ಒಂಥರ ಮೆತ್ತಗಾಗುತ್ತೆ. ಮೆತ್ತಗೆ ಆಗಬಾರ್ದು ನಮಗೆ ಮುದ್ದೆ ಒಂದು ಚೆನ್ನಾಗಿ. ನೋಡಿ, ಪ್ಲೇಟ್ಗೆ ಒಂದು ಸ್ವಲ್ಪನೂ ಮುದ್ದೆ ಅಂಟೋದಿಲ್ಲ. ಅಷ್ಟು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಮುದ್ದೆನ. ನಾನಿವಾಗ 3 ಮುದ್ದೆನ ಸಣ್ಣದಾಗಿ ನಾನು ಕಟ್ಕೊತಾ ಇದ್ದೀನಿ. ಬಿಸಿ ಬಿಸಿ ಇರುತ್ತೆ. ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿ ಬಿಸಿ ಮುದ್ದೆ ಕೈಯೆಲ್ಲ ಸುಡುತ್ತೆ. ನೋಡ್ಕೊಂಡು ಕಟ್ಟಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು. ನೋಡಿ, ಇಷ್ಟಿಷ್ಟು ತಪ್ಪದು ನಾನು 2 ಮುದ್ದೆ ಮಾಡ್ಕೊಂಡೆ, ಸಣ್ಣದೊಂದು ಮುದ್ದೆ ಮಾಡ್ಕೊಂಡೆ, ಒಟ್ಟು 3 ಮುದ್ದೆ ಮಾಡ್ಕೊಂಡೆ. ಅಷ್ಟರಲ್ಲಿ ನೋಡಿ, ಇದು ಬೇಳೆನೂ ಬೆಂದಿತ್ತು ಚೆನ್ನಾಗಿ. ಹುಣಸೆಕಾಯ್ದು ಹಾಕಿದ್ನಲ್ಲ ನಾನು, ಅದ್ರದ್ದು ಸಿಪ್ಪೆ ಎಲ್ಲ ತಕ್ಕೋತಾ ಇದ್ದೀನಿ. ಅದು ಹಂಗೆ ನಾವು ಮಸಿಯೋದ್ರಿಂದ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸಿಪ್ಪೆ ಮಾತ್ರ ನಾನು ತಕ್ಕೊಂಡು ನೀಟಾಗಿ ಮಸ್ಕೋತೀನಿ ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ. ಬರೀ ಬೇಳೆ ಸಾರು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಚೆನ್ನಾಗಿ ಬೇಳೆ ಬೆಂದಿದ್ದಾಗಲೇ ನಾವು ಮಸ್ಕೋಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ನೀರನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಗಟ್ಟಿನೇ ಇರಬೇಕಿದು. ಹಸಿಮೆಣ್ಸಿನ್ಕಾಯಿ ಬೇಕು ಅಂತಂದರೆ ಇಷ್ಟು ಹಾಕ್ಕೊಂಡು ಮಸಿಬೋದು. ಖಾರ ಜಾಸ್ತಿ ಆಗುತ್ತೆ ಅಂದರೆ ಒಂದು ಇಲ್ಲ 2 ಸಪ್ರೇಟಾಗಿ ಎತ್ತಿಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಸಿತಾ ಇದ್ದೀನಿ. ನೋಡಿ, ನಾವು ಏನೇನು ಹಾಕಿದ್ದೀವಿ ಅಂತ ಇದ್ರಲ್ಲಿ ಗೊತ್ತೇ ಆಗೋದಿಲ್ಲ. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡಿರುವಂಥ ಮಸ್ಕಾಯಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ. ನೋಡಿ, ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಹಾಕುತ್ತಾ ಇದ್ದೀನಿ. ಯಾಕಂದರೆ ಹೆಸ್ರು ಬೇಳೆ ಬದನೆಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಿಂಗೆ ಹಾಕೋತೀನಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ನೀರುಳ್ಳಿ ಹಾಕಬೇಕು ಅಂತೇನಿಲ್ಲ. ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ತುಂಬ ನೀರಂಗೆ ಮಾಡ್ಕೋಬಾರ್ದು. ಮಸ್ಕಾಯಿ ಅಂತ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು. ಮುದ್ದೆಗೆ ತಿನ್ನಬೇಕು, ಬಿಸಿ ಬಿಸಿ ಅನ್ನಕ್ಕೆ ಮಿದ್ದಿ ತಿನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಮೇಲಿಂದ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದೆಲ್ಲ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಆವಾಗಷ್ಟೇ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೇನು ಕುದಿಸೋದೇನು ಬೇಡ. ಅದು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ನೋಡಿ, ಫೈನಲಾಗಿ ನಮ್ಮ ಮಧ್ಯಾಹ್ನದ ಊಟ ಮುದ್ದೆ ಸಪ್ಪೆಸರು ಅಂತೀನಿ, ಮಸ್ಕಾಯಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.
ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಇದೇ ರೀತಿ ಸಿಂಪಲ್ಲಾಗಿ ಒಳ್ಳೊಳ್ಳೆ ವೀಡಿಯೋ ತೊಗೊಂಡು ಮುಂದೆ ಬರ್ತೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಲ್ಲ. ಮಧ್ಯಾಹ್ನ ಊಟ ಸಾಕು, ಹೊಟ್ಟೆ ಫುಲ್ ಆಗುತ್ತೆ ನೋಡಿ. ನೀವು ಹಾಗೆ ನಾನು ಯಾವ ರೀತಿ ಮಾಡಿದ್ನೋ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಮಸ್ತೆ, ಹೋಗಿ ಬರ್ತೀನಿ. ಬಾಯ್ ಫ್ರೆಂಡ್ಸ್.